ದ ಪಿನಾಕಲ್ಸ್ ಆಫ್ ನ್ಯಾಂಬಂಗ್ ನ್ಯಾಷನಲ್ ಪಾರ್ಕ್, ವೆಸ್ಟರ್ನ್ ಆಸ್ಟ್ರೇಲಿಯಾ. ಇದು ನಾರ್ತ್ ಪರ್ತಿಂದ ಸುಮಾರು 200 ಕಿಲೋಮೀಟ್ರಷ್ಟು ದೂರ ಅಥವಾ ಒಂದು 2-2.5 ಗಂಟೆ ಪ್ರಯಾಣ ಬಸ್ಸಲ್ಲಿ ಆಗುತ್ತೆ. ವೆಸ್ಟಲ್ಲಿ ಇಂಡಿಯನ್ ಓಷನ್ ಪಕ್ಕನೇ ಇಂಡಿಯನ್ ಓಷನ್ ಡ್ರೈವ್ ಅಂತ ಒಂದು ಸೀದಾ ರಸ್ತೆ ಇದೆ, ಅದರಿಂದ ಮೂಲಕ ಬರ್ತೀವಿ. ಈ ಪಿನಾಕಲ್ ಡೆಸರ್ಟ್ ಸುಮಾರು 17,487 ಹೆಕ್ಟೇರ್ ಪ್ರದೇಶದಲ್ಲಿ ವ್ಯಾಪಿಸಿದೆ. ಏನಿದು ಪಿನಾಕಲ್? ಸುಮಾರು 25,000ರಿಂದ 36 ವರ್ಷದ ಹಿಂದೆ ಇಲ್ಲಿ ಸಮುದ್ರ ಇತ್ತಂತೆ. ಅನೇಕ ಕಾರಣದಿಂದ ಸಮುದ್ರದ ಲೆವೆಲ್ ಬರ್ತಾ ಬರ್ತಾ ಕಮ್ಮಿಯಾಗಿ ಸೀ ಶೆಲ್ಗಳು ಅಂದರೆ ಕಪ್ಪೆ ಚಿಪ್ಪುಗಳು ಗೋಪುರವಾಗಿ ಉಳ್ಕೊಂಡವು. ಕೋಸ್ಟಲ್ ವಿಂಡ್ಸ್ ಅಥವಾ ಈ ಗಾಳಿಯಿಂದ, ಸಮುದ್ರ ತೀರದಲ್ಲಿ ಗಾಳಿಯಿಂದ ಈ ಸ್ಯಾಂಡ್ ಡ್ಯೂನ್ಗಳೆಲ್ಲ ಹಾರಿ ಕೊನೆಗೆ ಈ ಪಿನಾಕಲ್ಸ್ ಮಾತ್ರ ಎಕ್ಸ್ಪೋಸ್ ಆಗಿದೆ. ಈ ಒಂದೊಂದು ಪಿನಾಕಲ್ ಪಿಲ್ಲರ್ ಕೂಡ ಸಣ್ಣದಿಂದ ಹಿಡಿದು ಸುಮಾರು 3.5 ಮೀಟರ್ ತನಕ ಎತ್ತರ ಹೋಗಿರುತ್ತೆ. ಸುತ್ತ ಹಳದಿ ಬಣ್ಣದ ಮರಳಿರುತ್ತೆ. ವಿಶೇಷ ಇದು. ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ, ಅದೇ ಕಪ್ಪೆ ಚಿಪ್ಪಿಂದ ಅಂಶ ಇರುತ್ತೆ. ಈ ಕಡೆ ದೂರದಲ್ಲಿ ಇಂಡಿಯನ್ ಓಷನ್, ಹಿಂದೂ ಮಹಾಸಾಗರ ಕಾಣಿಸ್ತಾ ಇದೆ ನೋಡಿ. ಈ ಕಡೆ ಪಿನಾಕಲ್ ಡೆಸರ್ಟ್ ಇದೆ. ಬನ್ನಿ ಹೋಗೋಣ. ಪಿನಾಕಲ್ ಡೆಸರ್ಟ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಸುತ್ತಮುತ್ತ ಉದ್ದುದ್ದ ಕಂಬಗಳ ಥರ ನಿಂತಿದೆ. ಇದೆಲ್ಲ ಪಿನಾಕಲ್ಸ್ ಅಂತ. ಅದು ಕಪ್ಪೆ ಜಿಪ್ಪಿಂದು ಕೂತ್ಕೊಂಡು ಅದು ಗಟ್ಟಿಯಾಗಿ ಪಿಲ್ಲರ್ ಥರ ಆಗಿರುತ್ತೆ. ಒಂದೊಂದು ಥರ ಕಾಣಿಸ್ತಾ ಇರುತ್ತೆ. ಭಾಳ ಬಿಸಿಲಿರುತ್ತೆ, ಹ್ಯಾಟ್ ಹಾಕ್ಕೊಂಡು ಹೋಗಬೇಕು, ಹಾಗಾಗಿ ನೀರು ಕುಡಿತಾ ಇರಬೇಕು. ಮಧ್ಯ ಕಾರ್ ಹೋಗೋಕ್ಕೂ ದಾರಿ ಮಾಡ್ಯಾರ ನೋಡಿ. ಆ ಕಡೆ ಈ ಕಡೆ ಕಲ್ಲು ಹಾಕಿ ಅದೇ ರಸ್ತೆಯ ಗುರುತು. ಇದನ್ನು ನೋಡ್ತಾ ಇದ್ದರೆ ಎಲ್ಲನೂ ಶಿವಲಿಂಗದ ಥರ ನನಗೆ ಅನ್ನಿಸ್ತಾ ಇತ್ತು. ಅದೇ ಭಾವನೆ ನಮಗೆ. ಹಾಗಾಗಿ ಒಂದು ಪಿನಾಕಲ್ಸಿಗೆ ಸಣ್ಣದು ಶಿವಲಿಂಗ ಮರಳಾಭಿಷೇಕ ಮಾಡ್ತಾ ಇದ್ದೀನಿ ನೋಡಿ. ಅವರವರ ಭಾವಕ್ಕೆ, ಅವರವರ ಭಕುತಿಗೆ. ಈ ಮರಳು ನೋಡಿ ಎಷ್ಟು ಹಳದಿ ಬಣ್ಣ ಇದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನಮಸ್ಕಾರ.